ಸಿಎಂ ಕುಟುಂಬ ಕೆಣಕಿದ್ದ ಸ್ನೇಹಮಯಿ ಕೃಷ್ಣಗೆ ಬಿಗ್ ಶಾಕ್ ಎದುರಾಗಿದೆ. ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಅಥವಾ ಕುಟುಂಬವನ್ನು ಕೆಣಕಿದ್ದ ಸ್ನೇಹಮಯಿ ಕೃಷ್ಣಗೆ ಶಾಕ್ ಇದು. ಅವರ ವಿರುದ್ಧ ಮೈಸೂರಿನಲ್ಲಿ ಎಫ್ಐಆರ್ ಆಗಿದೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ಇನ್ನು ದೇವರಾಜ ಠಾಣೆಯ ಪೊಲೀಸರು ಈಗ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಮೂಡಾದಿಂದ ಪಡೆದಂಥ ನಿವೇಶನದ ಕ್ರಯಪತ್ರ, ಮುದ್ರಾಂಕ ಶುಲ್ಕದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿಎಂ ಕುಟುಂಬವನ್ನು ಅನ್ನುವಂಥ ಅಂಶಗಳು ಒಂದೊಂದು ರೀತಿಯಲ್ಲಿ ಸಿಎಂ ವಿರುದ್ಧ ಆರೋಪ ಮಾಡಿ ಒತ್ತಡ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರನ್ನು ಕೊಟ್ಟಿದ್ರು. ದೂರು ನೀಡಿದ ಒಂದೇ ದಿನದಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ದೇವರಾಜ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳ ಕುಟುಂಬ ಏನಿದೆ, ಯಾವುದೋ ಒಂದು ವಿಚಾರಗಳನ್ನ ಇಟ್ಕೊಂಡು ಆರೋಪವನ್ನು ಮಾಡಿ ಒತ್ತಡವನ್ನು ಹೇರ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಕ್ರಯಪತ್ರ ಆಗಿರ್ಬೋದು, ಮೂಡಾದಿಂದ ಪಡೆದಂಥ ಕ್ರಯಪತ್ರ, ಮುದ್ರಾಂಕ ಶುಲ್ಕದ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪದೇ ಪದೇ ಮುಖ್ಯಮಂತ್ರಿಗಳ ಕುಟುಂಬವನ್ನು, ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ. ಹಾಗಾಗಿ ಅವರನ್ನು ವಿಚಾರಣೆಗೊಳಪಡಿಸಬೇಕು ಅನ್ನುವಂತಹ ದೂರನ್ನು ಕೊಟ್ಟಿದ್ದರು. ನೋಡಿ, ಇನ್ನೇ ದೂರು ದಾಖಲಾಗಿದೆ. ಇವತ್ತು ಎಫ್ಐಆರ್ ಆಗಿದೆ ಸ್ನೇಹಮಯಿ ಕೃಷ್ಣ ವಿರುದ್ಧ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಂದು ಹೆಸರು ಈ ಮೂಡಾದ ಅಕ್ರಮ ಆದಮೇಲೆ ಬಹುದೊಡ್ಡ ವಿಚಾರ, ಅಂದರೆ ಅವ್ರ ಹೆಸರು ಮುನ್ನೆಲೆಗೆ ಬಂತು ರಾಜ್ಯಾದ್ಯಂತ. ಪದೇ ಪದೇ ಈಗ ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲಾಗೋದು, ಕೆಲವೊಂದಿಷ್ಟು ವಿಚಾರಗಳನ್ನು, ಆರೋಪಗಳನ್ನು ಮಾಡುವುದು, ಇವೆಲ್ಲ ನೋಡ್ತಾ ಇದ್ದರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೂ ಕೂಡ ಒಂದಲ್ಲ ಒಂದು ದಿನ ದೂರು ದಾಖಲಾಗ್ಬೋದು ಅನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ಎಫ್ಐಆರ್ ಆಗಿದೆ. ಅವರಿಗೆ ಇದು ಮುಂದೆ ಯಾವ ರೀತಿಯಾಗಿ ತೊಡಕಾಗ್ಬೋದು ಅನ್ನೋದು? ಪ್ರಭು, ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಮೂಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಮುಖ್ಯಮಂತ್ರಿಗಳು ಅವರ ಪತ್ನಿಯವರೇನಿದ್ದಾರೆ ಅವರು 14 ನಿವೇಶನಗಳನ್ನು ತೆಗೆದುಕೊಂಡಿದ್ರು. ಅದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ದೂರನ್ನ ದಾಖಲಿಸಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಆ 4 ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಜೊತೆಗೆ ಅದು ತನಿಖೆಯ ಹಂತದಲ್ಲಿ ಕೂಡ ಇರತಕ್ಕಂಥದ್ದು. ಈ ಮಧ್ಯೆ ಸ್ನೇಹಮಯಿ ಕೃಷ್ಣ ಅವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡುವ ಮುಖಾಂತರ ಏನು ಕ್ರಯಪತ್ರದ ಮುದ್ರಾಂಕ ಶುಲ್ಕ ಏನಿರುತ್ತೆ ಆ ಒಂದು ಶುಲ್ಕವನ್ನ ಪಾರ್ವತಿ ಅವರು ಏನು ಪಾವತಿ ಮಾಡೋದ್ರ ಬದಲಾಗಿ, ಮತ್ತೆ ಅವರ ಸಂಬಂಧಪಟ್ಟಂತವ್ರು ಪಾವತಿ ಮಾಡೋದ್ರ ಬದಲಾಗಿ ಇಲ್ಲಿ ಅಧಿಕಾರಿಗೆ, ಅಂದ್ರೆ ಮೂಡಾದ ಅಧಿಕಾರಿಯೇ ಇಲ್ಲಿ ಪಾವತಿ ಮಾಡಿದ್ದಾರೆ ಅಂತ ಹೇಳಿ ಆ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಆರೋಪವನ್ನ ಮಾಡಿದ್ರು. ಇದಕ್ಕೆ ಏನು ಆಕ್ರೋಶಗೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಏನಿದ್ದಾರೆ, ಇವರು ಮುಖ್ಯಮಂತ್ರಿಗಳನ್ನ ಇಲ್ಲಿ ಹೆಚ್ಚಿನದಾಗಿ ಬಿಂಬಿಸುವಂತಹ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಅಪಪ್ರಚಾರವನ್ನ ಮಾಡ್ತಕ್ಕಂಥದ್ದು, ಆರೋಪಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರ ಮೇಲೆ ಕ್ರಮ ಆಗ್ಬೇಕು, ಅವ್ರನ್ನ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸ ಆಗ್ಬೇಕು. ಇಲ್ಲಿ ಕ್ರಯಪತ್ರ ಮುದ್ರಾಂಕದ ಶುಲ್ಕದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ, ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಯಾರು ಪಾವತಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದಕ್ಕೆ ಕಾನೂನಾತ್ಮಕವಾದಂತಹ ವಿಚಾರಣೆ ಈಗ ತನಿಖೆಯಲ್ಲಿ ನಡೀತಾ ಇರುತ್ತೆ. ಆದ್ರೆ ಇವರು ಪದೇ ಪದೇ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅಂತ ಹೇಳಿ ಈಗ ದೂರನ್ನ ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿತ್ತು ನಿನ್ನೆಯಷ್ಟೇ. ಈಗ ಆ ಒಂದು ದೂರಿನ ಅನ್ವಯ ಮೈಸೂರಿನ ದೇವರಾಜ ಪೊಲೀಸರು ಈಗ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಅನ್ನು ಹಾಕುವ ಮುಖಾಂತರ ಈಗ ಅವರನ್ನು ವಿಚಾರಣೆಗೊಳಪಡಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದರ ಮಧ್ಯೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಏನು ಇಲ್ಲಿ ತಮ್ಮ ಮೇಲೆ ಈ ಒಂದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ತಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ, ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತಹ ಒಂದು ಕೆಲಸಕ್ಕೆ ಈ ಒಂದು ನನ್ನ ವಿರುದ್ಧ ಸುಳ್ಳು ದೂರನ್ನು ನೀಡುವ ಮುಖಾಂತರ ಸುಳ್ಳು ಎಫ್ಐಆರ್ ಅನ್ನ ದಾಖಲಿಸತಕ್ಕಂಥ ಒಂದು ಕೆಲಸ ಆಗಿದೆ. ಎಷ್ಟೇ ಆದ್ರೂ ಕೂಡ ನಾನು ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಯಾರಿಗೆ ಶಿಕ್ಷೆ ಆಗ್ಬೇಕೋ ಅವ್ರಿಗಾಗ್ಬೇಕು ಅನ್ನೋದಷ್ಟೇ ನನ್ನ ಹೋರಾಟ. ಜೊತೆಗೆ ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಉಳಿಬೇಕು ಅನ್ನೋ ಒಂದು ಹೋರಾಟ ಇರತಕ್ಕಂಥದ್ದು ವಿನಃ ಇಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಮತ್ತೆ ಯಾರು ಕೂಡ ಇಲ್ಲಿ ಮುಖ್ಯರಲ್ಲ. ಯಾಕೆಂತ ಹೇಳಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ನಾನು ದಾಖಲೆಗಳಲ್ಲಿ ಏನ್ ಬಿಡುಗಡೆ ಮಾಡಿದ್ದೀನಿ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳೋದಾದ್ರೆ ಇಲ್ಲಿ ಏನು ಲಕ್ಷ್ಮಣ್ ಅವರೇನಿದ್ದಾರೆ ಅವ್ರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು, ಅವ್ರ ಮೇಲೂ ಕೂಡ ನಾನು ಕೇಸ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಇವರು
ತಿರುಗಿ ಅವ್ರಿಗೂ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಲಾಗಿರ್ತಕ್ಕಂಥದ್ದು. ಈಗ FIR ಏನಾಗಿದೆ ಸ್ನೇಹಮಯಿ ಕೃಷ್ಣ ಅವರು, ಅವರನ್ನು ವಿಚಾರಣೆಗೊಳಪಡಿಸಿದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಪ್ರಭು.